Cafe. Brahmins Cafe. ನಾಳೆ ದಿವಸ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಹೇಗೆ ಸಂಸಾರ ಮಾಡ್ತೀಯ ನೀನು? ಕೇಳ್ತಾ ಇರೋದು ನಿನ್ನ, ಅವಳ ಮುಖ ಏನ್ ನೋಡ್ತಾ ಇದೀಯ ನೀನು? ಅಮ್ಮ, ಇದನ್ನೆಲ್ಲ ಮಾಡಿದ್ದು ನಾನು. ಇದರಲ್ಲಿ ವೈಷ್ಣವಿದೇನೂ ತಪ್ಪಿಲ್ಲಮ್ಮ. ಅಡುಗೆ ಆದಮೇಲೆ ಹೊಟ್ಟಿಗೆ ಕ್ಲೀನ್ ಮಾಡೋಣ ಅಂತ ನಾನೇ ಹೇಳಿದೆ. ಹೌದಾ? ಇದು ನಿನ್ನ ಕೆಲಸನಾ? ಸಾರಿ ಪುಟ್ಟ, ಗೊತ್ತಿಲ್ಲದೆ ಬೈದ್ಬಿಟ್ಟೆ. ಸೌಂದರ್ಯ, ನೀನು ಅಷ್ಟೇ ಪುಟ್ಟ. ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಬೇಕು. ನನಗೆ ಗಲೀಜ್ ಅಂದರೆ ಆಗಲ್ಲ, ಫಳಫಳ ಅಂತ ಇರಬೇಕು. ಮತ್ತು ಯಾವುದಾದ್ರೂ ವಸ್ತು ಉಪಯೋಗಿಸಿದ್ಮೇಲೆ ಅದ್ರ ಜಾಗದಲ್ಲಿ ಇಟ್ಬಿಡ್ಬೇಕು. ಆಮೇಲೆ ಅದೆಲ್ಲಿ ಹೋಯ್ತು ಇದೆಲ್ಲಿ ಹೋಯ್ತು ಅಂತ ಹುಡ್ಕೋ ತಾಪತ್ರೆನೇ ಇರಲ್ಲ. ಹಾಂ, ಏನಿದು? ಏನಮ್ಮ ವೈಷ್ಣವಿ, ನಿನ್ನೆ ಹೊಳಸಿದ ಅನ್ನ ಹುಳಿ ಕೊಳ್ತು ನಾರ್ತಾ ಇದೆ. ಹೌದಮ್ಮ, ಕೆಲ್ಸದವಳು ಬರ್ತಾಳೆ, ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೆ ಫ್ರಿಜ್ಜಿಂದ ತೆಗೆದು ಆಚೆ ಇಟ್ಟಿದ್ವಿ. ಆದರೆ ಅವಳು ನೋಡಿದ್ರೆ ಹೇಳ್ದೆ ಕೇಳ್ದೆ ಚಕ್ಕರ್ ಹಾಕ್ಬಿಟ್ಟಿದ್ದಾಳೆ. ಅವಳು ಬರಲಿಲ್ಲ ಅಂದರೆ ಒಂದು ಕವರ್ಗೆ ಹಾಕಿ ಡಸ್ಟ್ಬಿನ್ಗೆ ಹಾಕಬೇಕು ತಾನೆ. ಮೊದಲು ಇದನ್ನು ತಗೊಂಡು ಹೋಗಿ ಹೊರಗೆ ಹಾಕು. ವಾಸನೆ ತಡಿಯಕ್ಕೆ ಆಗ್ತಾ ಇಲ್ಲ ನನಗೆ. ವಾ, ಅಯ್ಯೋ, ಏನಮ್ಮ ಇನ್ನೂ ಸುಮ್ಮನೆ ನಿಂತಿದ್ಯಾ? ತಗೊಂಡೋಗಿ ಆಚೆ ಹಾಕಮ್ಮ. ಸರಿ ಅಮ್ಮ. ವೈಶು, ಒಂದು ನಿಮಿಷ. ಅಮ್ಮ, ವೈಭವ್ ಊಟ ಮಾಡಲಿಲ್ಲ ಅಂತ ನೀವು ಊಟ ಮಾಡಲಿಲ್ಲ. ಹೀಗೆ ಆದರೆ ನಿಮ್ಮ ಆರೋಗ್ಯದ ಗತಿ ಏನಮ್ಮ? ನಾಳೆ ಮತ್ತೆ ಇದೇ ಕತೆ ಮುಂದುವರೆದ್ರೆ ನಾಳೆ ಕೂಡ ನೀವು ಊಟ ಮಾಡಲ್ಲ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ. ವೈಭವ್ ಊಟ ಮಾಡ್ತಾರೆ, ನೀವು ಊಟ ಮಾಡಿ. ಆಮೇಲೆ ಈ ಮನೇಲಿ ಊಟದ ಸಮಸ್ಯೆನೇ ಇರಲ್ಲ. ಹೌದಾ ಬಂಗಾರ? ಅಂಥ ಐಡಿಯಾ ಏನಮ್ಮ ಇದೆ ನಿನ್ನ ಹತ್ರ? ಹೇಳ್ತೀನಮ್ಮ. ವೈಶು, ನಿಮ್ಮ ಅಣ್ಣನ್ನು ಕಣ್ಣನ್ನು ಊಟಕ್ಕೆ ಬನ್ನಿ ಅಂತ ಕರೆದ್ಬಿಡ್ಬಾ. ನಮ್ಮ ಅಣ್ಣನ ಕರಿತೀನಿ, ಆ ಬಿಕ್ನಾಸಿನ ನಾನು ಯಾಕೆ ಕರೀಲಿ? ಆಯ್ತಮ್ಮ, ನಿಮ್ಮ ಅಣ್ಣನ್ನೇ ಕರಿ. ಬಸವನಿಂದೆ ಬಾಲ ಅಂತ ಅವಳು ಬಂದೇ ಬರ್ತಾಳೆ. ಕೊಡು, ಹೋಗಿ ಕರಿ. ಅಣ್ಣ, ಅಣ್ಣ. ಬಾ ಅಣ್ಣ, ಕೂತ್ಕೋ. ಬಾ ಕರ್ಣ, ಬಾ. ಕೂತ್ಕೋ. ಕಲಿಸ್ಕೋ ಅಣ್ಣ, ಉಪ್ಪಿನಕಾಯಿ ಹಪ್ಪಳ ತರ್ತೀನಿ. ನೀನು ಕಲ್ಸ್ಕೋ ಕರ್ಣ. ಇನ್ನೂ ಸ್ವಲ್ಪ ಸಾರು ಹಾಕ್ಲಾ? ಯಾಕಣ್ಣ? ಅಲ್ಲ, ಅಂದಿಲ್ಲ ಇಂದಿಲ್ಲ, ಆದರೂ ನಮ್ಮಿಬ್ಬರನ್ನು ಊಟಕ್ಕೆ ಕರೆದು ರಾಜೋಪಚಾರ ಮಾಡ್ತಿದ್ಯಾ? ಏನು ಸಮಾಚಾರ? ಅದು ಅಣ್ಣ, ನೀನು ಊಟ ಮಾಡಲಿಲ್ಲ ಅಂತ ಅಮ್ಮ ಇವತ್ತು ಸರಿಯಾಗಿ ಊಟ ಮಾಡದೆ ಎದ್ಬಿಟ್ರು. ಇನ್ನು ಈಗ ತಾನೇ ನೆನ್ನೆ ಆಗಿರೋ ಘಟನೆಯಿಂದ ಇವಾಗಿನ್ನೂ ಚೇತರಿಸ್ಕೊತಿದ್ದಾರೆ. ಮತ್ತೆ ನಿನ್ನ ಚಿಂತೆಯಲ್ಲಿ ಅವ್ರು ಊಟ ತಿಂಡಿ ಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ತಾರೆ ಅಂತ.
ಮತ್ತು ನಿನ್ನ ಚಿಂತೆಯಲ್ಲೇ ಅವ್ರ ಊಟ ತಿಂಡಿ ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬಾರ್ದಲ್ವಾ? ಅದಕ್ಕೆ ಅವ್ರನ್ನ ಒಪ್ಪಿಸಿ ನಿನ್ನನ್ನು ಕರ್ಣನ್ನು ಊಟಕ್ಕೆ ಕರೆದ್ವಿ. ಮತ್ತೆ ಅಮ್ಮ ಇಲ್ಲೇ? ಅಮ್ಮ 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 ಏನಮ್ಮ ನೀನು ಒಳ್ಳೆ ಚಿಕ್ಕ ಮಗು ಥರ ಆಡ್ತೀಯಲ್ಲ. ಬಾ ಕೂತ್ಕೋ. ಪರವಾಗಿಲ್ಲಪ್ಪ. ಕೂತ್ಕೋ ಅಂದ್ರೆ ಕೂತ್ಕೋಬೇಕು. ಬಾ. ವೈಷ್ಣವಿ, ಹೋಗಿ ಅಮ್ಮಂಗನು ಊಟ ಬಡಿಸ್ಕೊಂಡು ಬಾ. ಹೋಗು. ನೀನು ಊಟ ಮಾಡಪ್ಪ ವೈಭವ್, ನಾನು ಆಮೇಲೆ ಊಟ ಮಾಡ್ತೀನಿ. ಇಲ್ಲಮ್ಮ, ನೀನು ಊಟ ಮಾಡಿದ್ರೇ ನಾವು ಊಟ ಮಾಡೋದು ಅಲ್ವಾ ಕರ್ಣ? ಹೌದು ಅಮ್ಮ, ದಯವಿಟ್ಟು ಈ ಕಂಡೀಷನಲ್ಲಿರಬೇಕಾದ್ರೆ ಉಪವಾಸ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ ಹೇಳಿರೋದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಅಮ್ಮ, ನೀನು ನಮ್ಮಿಬ್ಬರು ಊಟದ ಬಗ್ಗೆ ಚಿಂತೆ ಮಾಡಬೇಡಮ್ಮ. ನೀನು ಕರೆದು ಊಟಕ್ಕೆ ಹಾಕಿದ್ರು ಸರಿ, ಹಾಕದೇ ಇದ್ರೂ ಸರಿ, ನಾವಂತೂ ಹಸ್ಕೊಂಡಿರೋದಿಲ್ಲ. ಹೋಟೆಲ್ಗೆ ಹೋಗ್ತೀವಿ, ಇಲ್ಲ ನಾನೇ ಹೋಗಿ ಏನಾದರೂ ಪಾರ್ಸೆಲ್ ತರ್ತೀನಿ. ಒಟ್ಟಿನಲ್ಲಿ ಹೇಗೋ ನಡೆದೋಗುತ್ತೆ. ಆದರೆ ನೀನು ಮಾತ್ರ ಚಿಂತೆ ಮಾಡಬಾರ್ದಮ್ಮ, ಓಕೆನಾ? ಇವತ್ತು ಮೊದಲನೇ ಸಲ ನನ್ನ ಜೊತೆ ಕರುಣನ್ನು ಕರೆದು ಊಟಕ್ಕೆ ಹಾಕಿದೀಯಾ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮಕ್ಕಳು ಊಟ ಮಾಡಿಲ್ಲ ಅಂದರೆ ಅಮ್ಮ ಕೈ ತುತ್ತು ಬಾಯಿ ತುತ್ತು ಅಂತ ತಿನ್ನಿಸ್ತಾಳೆ. ಇವತ್ತು ನಾನು ನಿನಗಮ್ಮ. ಮಕ್ಕಳು ಥರ ಹಠ ಮಾಡೋ ನಿನಗೆ ನಾನೇ ನನ್ನ ಕೈಯಾರೆ ತುತ್ತು ತಿನ್ನಿಸ್ತೀನಿ. ನಮ್ಮ ಅಮ್ಮ, ಪ್ಲೀಸ್ ಅಮ್ಮ, ನನಗೋಸ್ಕರ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ, ಈ ತಾಯಿ ಮಗುವಿಗಿಲ್ಲ ಅಂತರ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಕೂತ್ಕೊಂಡ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ, ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ. ತಾಯಿ ಎದೆಯ ಹನಿಯು ಸಿಗುವುದೇ ನಮ್ಮ, ಕೋಟಿ ಕೊಟ್ಟರು ಅದನ್ನು ತರುವ ಯಾರಮ್ಮ. ಅವಳ ಮಡಿಲ ಸುಖ ದೊರೆತರೆ ಕೊನೆ ತನಕ, ಎಂಥ ಭಾಗ್ಯ ಕಂದ ಈ ನಿನ್ನ ಬಾಳಿಗೆ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳಿದೆ ಅಮೃತದೇ ಉತ್ತರವು ಇದೆಯಮ್ಮ. ಕರುಣ, ಯಾಕೆ ಊಟ ಮಾಡಿದೆ ಹಾಗೆ ಕೂತಿದ್ಯಾ? ಜಮಾಯಿಸು,
ಅಮ್ಮ ಮಾಡಿದ ಹುಳಿ ಸಖತ್ತಾಗಿದೆ. ಮಾಡು ಮಾಡು. ಅಮ್ಮ ನಾನು ತಿಂತೀನಿ ಮೇಡಮ್, ನೀನು ಊಟ ಮಾಡು. ಅಮ್ಮ ಮಾಡಿದ ಹುಳಿ ಹೇಗಿದೆ? ಚೆನ್ನಾಗಿದೆ. ಅಮೃತ, ಪರಮಾನಂದ. ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. सर्वभूतेषु शक्तिरूपेण संस्थिता नमस्तस्यै 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 नमो नमः. ಅಮ್ಮ, ಊಟ ಮಾತ್ರ ಅದ್ಭುತವಾಗಿತ್ತಮ್ಮ. ಥ್ಯಾಂಕ್ ಯು. ವಾಕರ್ಕೆ ಬರ್ತಿದೆ. ಇದನ್ನ ಪರಮಾನ್ನ ಅನ್ಕೊಂಡು ಕಣ್ಣಿಗೆ ಹೊತ್ಕೊಂಡು ತಿನ್ಲಾ? ವೈಭವ್, ಈಗ ಸಮಾಧಾನ ಆಯ್ತಾ? ಎಸ್, ತುಂಬ ಸಮಾಧಾನ ಆಯ್ತು. ಆ್ಯಕ್ಚುಲಿ ಇಂಥ ಖುಷಿನ ಇದೇ ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದೀನಿ.
ಆ್ಯಕ್ಚುಲಿ ನಾನು ಅಮ್ಮಂಗೆ ತಿನ್ನಿಸೋದು, ಅಮ್ಮ ನನಗೆ ತಿನ್ನಿಸೋದು ಇದೇನು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಪ್ರತಿನಿತ್ಯ ನಡೆಯೋದೆ. ಹಾಗೆಲ್ಲ ಅಪ್ಪ ಶಾಂತ ಒಳ್ಳೆ ಗಡ್ವ ಇದ್ದಂಗಿದ್ದಾನೆ, ಇವನಿಗೋಗಿ ತುತ್ತು ಮಾಡಿ ತಿನ್ನಿಸ್ತಾ ಇದೆಯಲ್ಲ ಅಂತ ಬೈತಾ ಇದ್ರು. ಅದಕ್ಕೆ ಅಮ್ಮ ಏನು ಹೇಳ್ತಿರ್ಲಿಲ್ವಾ? ಹಾಂ, ಹೇಳ್ದೇ ಇರ್ತಾರ? ಮೊದಲೇ ನಮ್ಮಮ್ಮ ಪಕ್ಕಾ ಟಿಪಿಕಲ್ ಇಂಡಿಯನ್ ಮದರು, ಪಕ್ಕಾ ಟಿಪಿಕಲ್ ಇಂಡಿಯನ್ ಮದರ್ ಡೈಲಾಗ್ನೇ ಹೇಳ್ತಾ ಇದ್ರು. ಏನದು ಟಿಪಿಕಲ್ ಡೈಲಾಗು? ನೋಡ್ರಿ, ಇವನಿಗೆ ವಯಸ್ಸು 6 ಆಗಲಿ 60 ಆಗಲಿ, ನಾಳೆ ಇವನು ಆಳಾಗಲಿ ಅರಸಾಗಲಿ, ಇವನು ಯಾವತ್ತಿದ್ರು ನನಗೆ ಚಿಕ್ಕ ಮಗನೇ ರೀ ಅಂತ ಹೇಳೋರು. ಬಟ್ ಈಗೊಂದು ಸ್ವಲ್ಪ ದಿನದಿಂದ ನನ್ನನ್ನು ಅವರನ್ನು ನಾನು ಕಳ್ಕೊಂಡು ಇಬ್ಬರು ಮನಸ್ಸು ಕೆಡಿಸ್ಕೊಂಡು ಒಂದು ರೀತಿ ದೂರನೇ ಆಗೋಗಿದ್ವಿ ಅಲ್ವಾ? ಅಮ್ಮನ ತುತ್ತು ಮಿಸ್ ಆಗಿ ಕೈಜಾರು ಹೋಗಿತ್ತು ಅಲ್ವಾ? ಇವತ್ತು ಅಷ್ಟು ತುತ್ತುಗಳು ಮುತ್ತಾಗಿ ಮತ್ತೆ ನನ್ನ ಕೈ ಸೇರ್ತೇನೋ ಅನ್ನೋ ಭಾವ. ನನ್ನ ಮನಸ್ಸು ಹೃದಯದಲ್ಲಿ ತುಂಬ್ಕೊಂಡ್ಬಿಡ್ತು ಕರ್ಣ. ಯಾರನ್ನೇ ಆಗಲಿ, ಯಾವುದನ್ನೇ ಆಗಲಿ, ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ಮತ್ತೆ ಸಿಕ್ಕಿದ ಮೇಲೆ ಅದ್ರ ಮೌಲ್ಯ ಹೆಚ್ಚಾಗುತ್ತಂತೆ. ಅಮ್ಮ ಪ್ರೀತಿಯಿಂದ ವಿಷ ಕೊಟ್ರು ಅದು ಅಮೃತ ಆಗುತ್ತಂತೆ. ಅದು ಹೇಗೆ ಗೊತ್ತಾ ಕರ್ಣ? ಅವಳ ಎದೆಲೆ ಹರಿತಾ ಇರೋ ಅಮೃತ ಸಮಾನವಾದ ಪ್ರೀತಿ ಅವಳ ಕೈಗಳಲ್ಲಿ ಹರಿದು ನಮ್ಮ ಬಾಯಿ ಸೇರುತ್ತಲ್ಲ, ಅದಕ್ಕೆ. ನಂದೇನಾದರೂ ಓವರ್ ಅನ್ನಿಸ್ತಾ ಇದೆಯಾ? ಬರೀ ನಾನೇ ಮಾತಾಡ್ತಾ ಇದ್ದೀನಿ. ಮಾತಾಡಿ ವೈಭವ್. ಮನಸ್ಸಲ್ಲಿರೋ ಭಾವನೆಗಳನ್ನು, ದುಃಖ ಆಗಲಿ ಖುಷಿ ಆಗಲಿ ಎಲ್ಲ ಹೇಳ್ಕೊಬೇಕಂತೆ. ಇನ್ನು ನೀವು ಹೇಳ್ತಿದ್ರೆ ಅಂತೂ ನನಗೆ ತುಂಬ ಖುಷಿ ಆಗುತ್ತೆ. ನೀವು ಮುಂದುವರಿಸಿ. ಒಂದು ನಿಮಿಷ. ಅಯ್ಯೋ, ನೀರು ಖಾಲಿ ಆಗಿದೆ, 1 ನಿಮಿಷ ತಗೊಂಡು ಬರ್ತೀನಿ.